ಕೋಗಿಲು ಲೇಔಟ್ ನಿರಾಶ್ರಿತರ ಕಥೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದೂ ಆಯಿತು. 26 ಜನ ನಿರಾಶ್ರಿತರಿಗೆ ಗೃಹ ಭಾಗ್ಯದ ಗುಡ್ ನ್ಯೂಸ್ ಸಿಕ್ಕಿದ್ದೂ ಆಯಿತು. ಮತ್ತೊಂದು ಕಡೆಗೆ ಥಣಿಸಂದ್ರದ ಸಾರಾಯಿಪಾಳ್ಯದಲ್ಲೂ ಜೆಸಿಬಿಗಳು ಘರ್ಷಿಸಿದ್ದು ಹಲವು ಮನೆಗಳನ್ನು ಕಳ್ಕೊಂಡಿರುವಂತವರು ಬೀದಿಗೆ ಬಂದು ಬಿದ್ದಿದ್ದಾರೆ. ಸಹಾಯಕ್ಕಾಗಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಮೊರೆ ಇಟ್ಟಿದ್ದಾರೆ. ಕೋಗಿಲು ಬೆನ್ನಲ್ಲೇ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಆಪರೇಷನ್ ಥಣಿಸಂದ್ರ ಶುರುವಾಗಿದೆ. ಥಣಿಸಂದ್ರ ಬಳಿಯ ಸಾರಾಯಿಪಾಳ್ಯದಲ್ಲಿ ಜೆಸಿಬಿಗಳು ಆರ್ಭಟಿಸಿವೆ. ಜನವಾಸ ಇದ್ದ ಮನೆಗಳು ನೆಲಸಮ ಆಗಿವೆ. ಮುಂದೇನು ಅನ್ನೋದು ಗೊತ್ತಾಗದೆ ನಿವಾಸಿಗಳು ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಥಣಿಸಂದ್ರ ನಿವಾಸಿಗಳಿಗೆ ಬಿಡಿಎ ಶಾಕ್. ಥಣಿಸಂದ್ರದ ಸಾರಾಯಿಪಾಳ್ಯದಲ್ಲಿ ಜೆಸಿಬಿ ಆಪರೇಷನ್. ಥಣಿಸಂದ್ರದ ಸಾರಾಯಿಪಾಳ್ಯದಲ್ಲಿ ಅಕ್ರಮ ಮನೆಗಳ ತೆರವು ಕಾರ್ಯ ನಡೆದಿದೆ. ಕೆಆರ್ಪುರ ಹೋಬಳಿಗೆ ಸೇರಿರುವ ಥಣಿಸಂದ್ರದ ಸರ್ವೆ ನಂಬರ್ 28/1 ಹಾಗೂ 28/2ರ 2 ಎಕರೆ ಜಾಗವನ್ನ ಕೇಶವ ನಾರಾಯಣ ಕಮಿಟಿ ವರದಿ ಆಧರಿಸಿ ಹೈಕೋರ್ಟ್ ತೆರವಿಗೆ ಸೂಚಿಸಿತ್ತು. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಬಿಡಿಎ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ನೋಟಿಸ್ ನೀಡದೆ ಏಕಾಏಕಿ ತೆರವು ಕಾರ್ಯಾಚರಣೆ ಮಾಡಿದ್ದಕ್ಕೆ ಜನರು ಆಕ್ರೋಶ ಹೊರಹಾಕಿದ್ದು, ನಮಗೆ ಮುಂಗಡ ಹಣವೂ ಸಿಕ್ಕಿಲ್ಲ, ನಮ್ಮ ಮುಂಗಡ ಹಣವನ್ನ ನೀಡದಿದ್ರೆ ನಾವು ಬೇರೆ ಮನೆಯನ್ನ ನೋಡಿಕೊಳ್ತಿದ್ದೆವು ಅಂತ ಕಣ್ಣೀರಿಟ್ಟಿದ್ದಾರೆ. ಇನ್ನು ಸಾರಾಯಿಪಾಳ್ಯದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಮನೆಗಳು, ಗೋಡೌನ್, ಗ್ಯಾರೇಜ್ಗಳನ್ನು ತೆರವುಗೊಳಿಸಲಾಗಿದ್ದು ನಿವಾಸಿಗಳಿಗೆ ದಿಕ್ಕೇ ತೋಚದಂತಾಗಿದೆ. ನಮ್ಮ ಮನೆಗಳನ್ನ ಉಳಿಸಿಕೊಡಿ ಅಂತ ಸಂತ್ರಸ್ತರು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೊರೆ ಹೋಗಿದ್ದಾರೆ. ಚಿಕ್ಕ ಬಾಲಕಿಯೊಬ್ಬಳು ಜಮೀರ್ ಭಯ್ಯ ಸಹಾಯ ಮಾಡಿ ಅಂತ ಅಂಗಲಾಚಿರೋದು ಮನ ಕಲಕುವಂತಿದೆ. ಮಾಡ್ಕೋತಾ ಇದ್ದೀನಿ, ಬನ್ನಿ ನೋಡಿ, ಬಂದ್ಬಿಟ್ಟು ಮಾತಾಡಿ. 3 ತಿಂಗಳಾಗಿದೆ, ಎಲ್ಲ ಡಾಕ್ಯುಮೆಂಟ್ ಕೂಡ ಪಕ್ಕಾ ಇದೆ ನಮ್ದು. ಒಟ್ಟಾರೆ ಮನೆಗಳ ತೆರವಿನಿಂದ 10 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ವಾಸವಾಗಿದ್ದವರು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ನೋಟಿಸ್ ನೀಡದೆ ಏಕಾಏಕಿ ಮನೆ ತೆರವು ಮಾಡಿದ್ದಾರೆ ಅಂತ ನಿವಾಸಿಗಳ ಅಳಲಾಗಿದೆ. ವಸತಿ ಸಚಿವ ಜಮೀರ್ ಸಾಹೇಬ್ರು ಸಂತ್ರಸ್ತರ ನೆರವಿಗೆ ಬರ್ತಾರಾ ಅನ್ನೋದು ಕಾದ್ ನೋಡ್ಬೇಕಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.